ಸನ್ರೈಸ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸುಧಾರಾಣಿ ಅವರು ನಿರ್ವಹಿಸಿದ ಮಂಡ್ಯ ಸಿನಿಮಾದಲ್ಲಿ ದರ್ಶನ್ ಅವರ ಅಕ್ಕನ ಪಾತ್ರವನ್ನು ನಟಿ ಸೌಂದರ್ಯ ಅವರು ಮಾಡಬೇಕಿತ್ತು. ಆದರೆ ವಿಧಿ ಮಹಾಸಂಗಮವನ್ನು ಈಡೇರಿಸಲು ಬಿಡಲಿಲ್ಲ. ಚಂದನವನದ ಅದೆಷ್ಟೋ ಸುಂದರ ಕನಸುಗಳು ನನಸಾಗುವ ಮುನ್ನವೇ ವಿಧಿಯಾಟಕ್ಕೆ ಬಲಿಯಾಗಿದೆ. ಅಂಥದ್ದೊಂದು ಕಣ್ಣೀರು ತರಿಸುವ ರೋಚಕ ಮತ್ತು ಯಾರಿಗೂ ತಿಳಿಯದ ಕಥೆಯೊಂದು ಮಂಡ್ಯ ಸಿನಿಮಾ ಎಂದಿದೆ. ಹೌದು, ನಾವು ಪರದೆಯ ಮೇಲೆ ದರ್ಶನ್ ಅವರ ಅಕ್ಕನಾಗಿ ನಟಿ ಸುಧಾರಾಣಿ ಅವರನ್ನು ನೋಡಿ ಮೆಚ್ಚಿಕೊಂಡಿದ್ದೇವೆ. ಆದರೆ ಆ ಪಾತ್ರಕ್ಕೆ ನಿರ್ದೇಶಕರ ಮೊದಲ ಆಯ್ಕೆ ಮಾಡಿದ್ದು ಸುಧಾರಾಣಿ ಆಗಿರಲಿಲ್ಲ, ಬದಲಿಗೆ ಅಭಿನಯ ಶಾರದೆ ಸೌಂದರ್ಯ. ಅಂದು ಆಪ್ತಮಿತ್ರ ಶೂಟಿಂಗ್ ಮುಗಿದ ಸಮಯ. ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ಆಗಿ ಬೆಳೆಯುತ್ತಿದ್ದ ಸಮಯವದು. 2000 ಆಸುಪಾಸಿನಲ್ಲಿ ತೆಲುಗಿನಲ್ಲಿ ಜೂನಿಯರ್ NTR ಅಭಿನಯದ ಸಾಂಬಾ ಚಿತ್ರದ ಶೂಟಿಂಗ್ ಸಿದ್ಧತೆಗಳು ಭರ್ಜರಿಯಾಗಿ ನಡೆಯುತ್ತಿದ್ದವು. ಅತ್ತ ತೆಲುಗಿನಲ್ಲಿ ಈ ಸಿನಿಮಾ ಸೆಟ್ ಏರುತ್ತಿದ್ದಂತೆ ಇತ್ತ ಕನ್ನಡದ ಖ್ಯಾತ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರು ಈ ಕಥೆಯನ್ನು ಕನ್ನಡಕ್ಕೆ ತಂದು ದರ್ಶನ್ ಅವರನ್ನು ಹೀರೋ ಮಾಡಬೇಕೆಂದು ನಿರ್ಧರಿಸಿದರು. ನಿರ್ದೇಶಕರು ಮತ್ತು ನಿರ್ಮಾಪಕರು ಕುಳಿತು ಕಥೆಯನ್ನು ಚರ್ಚಿಸುವಾಗ ಅವರಿಗೆ ಎದುರಾದ ದೊಡ್ಡ ಪ್ರಶ್ನೆ, ದರ್ಶನ್ ಅವರಿಗೆ ಅಕ್ಕನಾಗಿ ಯಾರು ನಟಿಸಬೇಕು ಎಂಬುದು. ಸಿನಿಮಾದಲ್ಲಿ ಹೀರೋ ಪಾತ್ರಕ್ಕೆ ಎಷ್ಟು ತೂಕವಿದೆಯೋ ಅಷ್ಟೇ ಗಟ್ಟಿತನ ಅಕ್ಕನ ಪಾತ್ರಕ್ಕೂ ಇತ್ತು. ಗಂಭೀರವಾದ ನಡತೆ, ಗತ್ತು ಇರುವ ಈ ಪಾತ್ರಕ್ಕೆ ಓಂ ಪ್ರಕಾಶ್ ರಾವ್ ಅವರ ಕಣ್ಣ ಮುಂದೆ ಬಂದ ಒಂದೇ ಒಂದು ಹೆಸರು, ಸೌಂದರ್ಯ. ದರ್ಶನ್ ಜೊತೆ ನಟಿಸಲು ಒಪ್ಪಿದ ಸೌಂದರ್ಯ. ಆಗಷ್ಟೇ ಸೌಂದರ್ಯ ಅವರು ವಿಷ್ಣುವರ್ಧನ್ ಜೊತೆಗಿನ ಆಪ್ತಮಿತ್ರ ಶೂಟಿಂಗ್ ಮುಗಿಸಿದರು. ಓಂ ಪ್ರಕಾಶ್ ರಾವ್ ಅವರು ತಡ ಮಾಡದೆ ನೇರವಾಗಿ ಸೌಂದರ್ಯ ಅವರನ್ನು ಭೇಟಿಯಾಗಿ ಮಂಡ್ಯ ಚಿತ್ರದ ಕಥೆಯನ್ನು ವಿವರಿಸಿದರು. ದರ್ಶನ್ ಅವರ ಅಕ್ಕನ ಪಾತ್ರದಲ್ಲಿ ನೀವೇ ನಟಿಸಬೇಕು ಎಂದು ಕೇಳಿಕೊಂಡರು. ಕತೆ ಕೇಳಿದ ಸೌಂದರ್ಯ ಅವರಿಗೆ ಪಾತ್ರದ ಬಗ್ಗೆ ತುಂಬಾ ಆಸಕ್ತಿ ಮೂಡಿತು. ಅಷ್ಟೇ ಅಲ್ಲ, ದರ್ಶನ್ ಅವರ ಸಿನಿಮಾಗಳನ್ನು ನಾನು ನೋಡಿದ್ದೇನೆ, ಅವರು ತುಂಬಾ ಚೆನ್ನಾಗಿ ನಟಿಸುತ್ತಾರೆ, ಅವರ ಜೊತೆ ನಟಿಸಲು ಸ್ಕ್ರೀನ್ ಹಂಚಿಕೊಳ್ಳಲು ನನಗೆ ಇಷ್ಟವಿದೆ, ಖಂಡಿತ ಮಾಡೋಣ ಎಂದು ಸೌಂದರ್ಯ ಹೇಳಿದ್ರಂತೆ. ಆದರೆ ಆ ಸಮಯದಲ್ಲಿ ಚುನಾವಣೆ ಹತ್ತಿರವಿದ್ದ ಕಾರಣ ಸೌಂದರ್ಯ ಅವರು ರಾಜಕೀಯ ಪ್ರಚಾರಕ್ಕಾಗಿ ಆಂಧ್ರ ಪ್ರದೇಶಕ್ಕೆ ಹೋಗಬೇಕಿತ್ತು. ನಾನು ಪ್ರಚಾರ ಮುಗಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಬಂದ ಕೂಡಲೇ ಡೇಟ್ಸ್ ಅಡ್ಜಸ್ಟ್ ಮಾಡೋಣ, ಸಿನಿಮಾ ಮಾಡೋಣ ಎಂದು ಓಂ ಪ್ರಕಾಶ್ ರಾವ್ ಅವರಿಗೆ ಮಾತು ಕೊಟ್ಟಿದ್ದು ಕಳಿಸಿದ್ರಂತೆ ಸೌಂದರ್ಯ. ಆ ಕರಾಳ ದಿನ ಮತ್ತು ಕಮರಿದ ಕನಸು. ಸಿನಿಮಾ ತಂಡ ಸೌಂದರ್ಯ ವಾಪಸ್ ಬರುವುದನ್ನೇ ಕಾಯುತ್ತಿತ್ತು. ದರ್ಶನ್ ಮತ್ತು ಸೌಂದರ್ಯ ಅಕ್ಕ ತಮ್ಮನಾಗಿ ನಟಿಸುವುದು ಅಭಿಮಾನಿಗಳಿಗೂ ಹಬ್ಬವಾಗಿತ್ತು. ಆದರೆ ಏಪ್ರಿಲ್ 17, 2004 ಜಕ್ಕೂರು ವಿಮಾನ ನಿಲ್ದಾಣದಿಂದ ಅವರು ಏರಿದ ಹೆಲಿಕಾಪ್ಟರ್ ನೆಲಕ್ಕೆ ಅಪ್ಪಳಿಸಿತು. ಆ ದುರಂತದಲ್ಲಿ ಸೌಂದರ್ಯ ಅವರು ವಿಧಿವಶರಾದರು. ಕೇವಲ ಒಬ್ಬ ನಟಿಯಲ್ಲ, ಇಡೀ ಭಾರತೀಯ ಚಿತ್ರರಂಗದ ಅದ್ಭುತ ಪ್ರತಿಭೆಯೊಂದು ಮರೆಯಾಯಿತು. ಸೌಂದರ್ಯ ಅವರು ಬಂದು ಮಂಡ್ಯ ಸಿನಿಮಾಗೆ ಸಹಿ ಹಾಕುತ್ತಾರೆಂಬ ನಿರೀಕ್ಷೆಯಲ್ಲಿದ್ದ ಚಿತ್ರತಂಡ ಬರಸಿಡಿಲಿನಂತೆ ಹೆಗರಿತು. ವಿಧಿಯಾಟದ ಮುಂದೆ ಯಾರು ಏನು ಮಾಡಲು ಸಾಧ್ಯವಿರಲಿಲ್ಲ. ದರ್ಶನ್ ಮತ್ತು ಸೌಂದರ್ಯ ಅವರ ಮಹಾಸಂಗಮದ ಕನಸು ಶಾಶ್ವತವಾಗಿ ಭಗ್ನವಾಯಿತು. ಸುಧಾರಾಣಿಯವರ ಎಂಟ್ರಿ, ಸೌಂದರ್ಯ ಅವರ ಅಗಲಿಕೆಯ ನಂತರ ಆ ಪಾತ್ರದ ಗಾಂಭೀರ್ಯವನ್ನು ಉಳಿಸಿಕೊಳ್ಳಬಲ್ಲ ಏಕೈಕ ನಟಿ ಎಂದು ಚಿತ್ರತಂಡಕ್ಕೆ ಅನಿಸಿದ್ದು ಸುಧಾರಾಣಿ ಅವರು. ನಂತರ ಸುಧಾರಾಣಿಯವರ ಪಾತ್ರವನ್ನು ಒಪ್ಪಿಕೊಂಡು ಅದ್ಭುತವಾಗಿ ಅಭಿನಯಿಸಿದರು. ಇಂದಿಗೂ ಮಂಡ್ಯ ಸಿನಿಮಾದ ಅಕ್ಕ ತಮ್ಮನ ಸೆಂಟಿಮೆಂಟ್ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಆದರೆ ಒಮ್ಮೆ ಊಹಿಸಿಕೊಳ್ಳಿ, ಈ ಪಾತ್ರದಲ್ಲಿ ಸೌಂದರ್ಯ ಇದ್ದಿದ್ದರೆ ಇತಿಹಾಸವೇ ಬೇರೆ ಇರುತ್ತಿತ್ತೇನೋ. ವಿಧಿ ಬರೆದ ಚಿತ್ರಕಥೆಯನ್ನು ಬದಲಿಸಲು ಸಾಧ್ಯವಿಲ್ಲ ಎನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಇಲ್ಲ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ.